ರಾಷ್ಟ್ರೀಯ ಪಕ್ಷಗಳನ್ನ ಯಾರು ಮುನ್ನೆ ಹೈಲೈಟ್ ಮಾಡಲಿಲ್ಲ. ಬಿಹಾರಲ್ಲಿ ಜೆಡಿಯು ಮತ್ತೆ ಆರ್ಜೆಡಿ ದೊಡ್ಡ ಮಟ್ಟದಲ್ಲಿ ಇತ್ತು. ಏಕಾಂಗಿಯಾಗಿ ಸರಳ ಬಹುಮತ ಪಡೆಯುವಲ್ಲಿ ವಿಫಲವಾಗಿದ್ದಂತಹ ಬಿಜೆಪಿ ತೆಲುಗುದೇಶಂ ಜೆಡಿಯು ಬೆಂಬಲದೊಂದಿಗೆ ಸರ್ಕಾರವನ್ನ ರಚಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆ ಚುನಾವಣೆಯ ನಂತರ 5 ರಾಜ್ಯಗಳಲ್ಲಿ ಚುನಾವಣೆಯಾಗಿದೆ. 5 ರಾಜ್ಯಗಳ ಚುನಾವಣೆಯನ್ನ ನೋಡೋದಾದ್ರೆ 5ರಲ್ಲಿ 4 ರಾಜ್ಯಗಳನ್ನ ಗೆದ್ದು ಅಧಿಕಾರ ಹಿಡಿದಿದೆ ಬಿಜೆಪಿ. ಲೋಕಸಭೆ ನಂತರ ಹರಿಯಾಣ, ಮಹಾರಾಷ್ಟ್ರ, ದೆಹಲಿ, ಈಗ ಆಗಿರುವಂತಹ ಬಿಹಾರ ಚುನಾವಣೆ. ಲೋಕಸಭೆಯ ನಂತರ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಆದ್ರೆ ಉಳಿದ 4 ರಾಜ್ಯದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಲೋಕಸಭೆ ಹಿನ್ನಡೆಯ ನಂತರ ಮತ್ತೆ ದಿಗ್ವಿಜಯದ ಹಾದಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ 400 ಸ್ಥಾನ ಗೆಲ್ತೀವಿ ಅಂತ ಹೇಳ್ತಾ ಇತ್ತು. ಬಟ್ ಲೋಕಸಭೆಯಲ್ಲಿ ಬರೀ 240ಕ್ಕೆ ಸೀಮಿತ ಆಯಿತು. ಅದಾದ ನಂತರ ಬಿಜೆಪಿ ಗೆಲ್ಲೋ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಆಫ್ಟರ್ 2024 ಆದಮೇಲೆ ಈಗೇನು ನಾವು 5 ಚುನಾವಣೆ ನೋಡಿದ್ವಿ, 5 ಚುನಾವಣೆಯಲ್ಲೂ ಕೂಡ ಬಿಜೆಪಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ವಿನ್ ಆಯಿತು ಅನ್ನೋ ಲೆಕ್ಕಾಚಾರ. ಈಗ ಇವತ್ತಿನ ಬಿಹಾರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಕೂಡ ದೆಹಲಿ 4 ರಾಜ್ಯ, ದೆಹಲಿಯಲ್ಲಂತೂ ಇಂಡಿವಿಜುವಲ್ ಆಗಿದೆ ಇಂಡಿಪೆಂಡೆಂಟ್ ಸರ್ಕಾರ, ಹರಿಯಾಣದಲ್ಲೂ ಕೂಡ ಇಂಡಿಪೆಂಡೆಂಟ್ ಸರ್ಕಾರ ಇದೆ, ಮಹಾರಾಷ್ಟ್ರ ಮತ್ತು ಈಗ ಬಿಹಾರದಲ್ಲಿ ಈಗ ಮೈತ್ರಿ ಮಾಡ್ಕೊಳ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಪ್ರಾದೇಶಿಕ ಪಕ್ಷ, ನೀವು ಪ್ರಾದೇಶಿಕ ಪಕ್ಷಕ್ಕೆ ಮಾತಾಡ್ತಾ ಇದ್ರಿ, ಕರ್ನಾಟಕದಲ್ಲೂ ಕೂಡ ಈಗ ಮೈತ್ರಿ ಮುಂದಿನ ಹಂತದಲ್ಲಿ ಮಾಡ್ಕೊಳ್ತೀವಿ ಅಂತ ಹೋಗ್ತಾ ಇದೆ. ಬಟ್ ನಾಗೇಂದ್ರ ಬಾಬು ಅವರೇ, ಒಂದು ವಿಚಾರ, ಈಗ JDSಗೆ 25 ವರ್ಷ, ಆಲ್ಮೋಸ್ಟ್ ಇನ್ನೊಂದು ವಾರ ಇದೆ, ಬೆಳ್ಳಿ ಸಂಭ್ರಮ ಕೂಡ ಮಾಡ್ಬೋದು ನೀವು. 22ನೇ ತಾರೀಕು ಈ ಬೆಳ್ಳಿ ಸಂಭ್ರಮಕ್ಕೆ ರೆಡಿ ಆಗ್ತಾ ಇದ್ದೀರಾ. ಬಟ್ ಕರ್ನಾಟಕದಲ್ಲಿ JDS ಮೊದಲಷ್ಟು ಪ್ರಭಾವನ ಉಳಿಸ್ಕೊಳ್ಳೋಕ್ಕೆ ಎಲ್ಲೋ ಒಂದು ಕಡೆ ವಿಫಲ ಆಯಿತು. ನಮ್ಮ 23 ಎಲೆಕ್ಷನ್ ಆಗಿರ್ಬೋದು, ಬರೀ 18-19ಕ್ಕೆ ಸೀಮಿತ ಆಯಿತು. ಮುಂದಿನ ದಿನಗಳಲ್ಲಿ ಆ ಒಂದು ಚಾರ್ಮ್ ಉಳಿಸ್ಕೊಳ್ಳುತ್ತಾ JDS ಅಂತ? ಸನ್ಮಾನ್ಯ ದೇವೇಗೌಡರು ಇದಕ್ಕೆ ಸೂಕ್ತವಾದಂಥ ಒಂದು ಪದ ಬಳಕೆ ಮಾಡಿದ್ದಾರೆ. ಅದು ಸೂಕ್ತ ಅನಿಸುತ್ತೆ. ಯಾವ ಸಂದರ್ಭಕ್ಕೆ ಆಯಾ ಸಂದರ್ಭದಲ್ಲಿ ಧೂಳಿನಿಂದ ಎದ್ದು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕೆ ಅಂತಂದರೆ ಈ ರಾಜ್ಯದ ನೆಲ, ಜಲ, ಭಾಷೆ ಅಂತಕ್ಕಂಥ ಮಾತು ಯಾಕೆ ನಾನು ಪದ ಬಳಕೆ ಮಾಡಿದ್ದೀನಿ ಅಂತಕ್ಕಂದರೆ, ಸ್ಥಳೀಯವಾದಂಥ ಸಮಸ್ಯೆಗಳ ಬಗ್ಗೆ ಯಾವುದು ರಾಷ್ಟ್ರೀಯ ಪಕ್ಷಗಳ ವಿಷಯದಲ್ಲಿ ಇಲ್ಲಿ ಸ್ಥಳೀಯವಾಗಿ ತೀರ್ಮಾನಗಳು ತಗೊಳ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇರುತ್ತೆ ಅಂತಕ್ಕಂಥದ್ದು ತಾವು ಮರಿಬಾರ್ದು. ನಾನು ಆ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಉದಾಹರಣೆಗೆ ಇವತ್ತು ನಾವೊಂದು ಒಕ್ಕೂಟದಲ್ಲಿದ್ದೀವಿ. ಬಿಹಾರದಲ್ಲಿ ತಾವಾಗಲೇ ಹೇಳ್ತಾ ಇದ್ರಿ ಯಾಕೆ ಇಷ್ಟು ದೊಡ್ಡ ಮಟ್ಟದ ಬಹುಮತ ಅಂತಕ್ಕಂಥದ್ದು. ಕಳೆದ 20 ವರ್ಷಗಳಿಂದ ನಿತೀಶ್ ಕುಮಾರ್ ಅವರ ಆಡಳಿತ ಏನು ಬರ್ತಾ ಇದೆ, ಅವರು NDAಗೆ ಸೇರಿದ ನಂತರ ರಾಷ್ಟ್ರೀಯ ಏನೊಂದು ಕೇಂದ್ರದಿಂದ ಬಂದಿರತಕ್ಕಂಥ ಒಂದು ಹಣ ಇವತ್ತು ರಾಜ್ಯದಲ್ಲಿ ಏನು ಅವರು ಅಭಿವೃದ್ಧಿ ಕೆಲಸಗಳಿಗೆ ಹಾಕಿದ್ದಾರೆ, ಇವತ್ತು ಜನಗಳು ಅದನ್ನು ಕೂಡ. ಬಿಹಾರದ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಯಾರಿಗೂ ರೈಟ್ಸ್, ಯಾವ ಪಕ್ಷಕ್ಕೂ ರೈಟ್ಸ್ ಇಲ್ಲ. ಈ ದೇಶದಲ್ಲಿ ಅತ್ಯಂತ ಹಿಂದುಳಿದ ರಾಜ್ಯ ಅಂದ್ರೆ ಬಿಹಾರನೇ. 20 ವರ್ಷದಿಂದ ಇದೇ ನಿತೀಶ್ ಕುಮಾರ್ ಇದ್ರು, NDA ಇತ್ತು. ಒಂದು ನಿಮಿಷ, ಯಾರು ಬಿಹಾರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ಅಭಿವೃದ್ಧಿ ಮಾಡ್ಬಿಟ್ಟಿದ್ದೀವಿ, ಬಿಜೆಪಿನೋ, ಕಾಂಗ್ರೆಸ್, RJDನೋ, JDಯೋ, ಯಾರಿಗೂ ರೈಟ್ಸ್ ಇಲ್ಲ ಸರ್. ಬಿಹಾರದ ಅಭಿವೃದ್ಧಿ ವಿಚಾರ ಮಾತಾಡಕ್ಕೆ ತಲಾದಾಯ ತಿಂಗಳಿಗಿರೋದು 5,700 ರೂಪಾಯಿ. ಈ ದೇಶದಲ್ಲಿ ಅತ್ಯಂತ ಹಿಂದುಳಿದ ರಾಜ್ಯ ಅಂತಿದ್ರೆ ಅದು ಬಿಹಾರನೇ. ಒಂದು ಮಾತು ನಿಮಗೆ ಹೇಳ್ತಾ ಇದ್ದೀನಿ, ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಟ್ರೆಂಡು, ಯಾವೊಂದು ಆಮ್ ಆದ್ಮಿ ಪಕ್ಷ ಬಂದ ನಂತರ ಈ ಉಚಿತಗಳ ವಿಷಯ ಬಂತು, ತಾವು ದಯಮಾಡಿ ನೋಡ್ತಾ ಇದ್ದೀರಾ, ಶಾಶ್ವತ ಯೋಜನೆಗಳ ಬಗ್ಗೆ ಜನಗಳೆಲ್ಲೋ ಮರಿತಾ ಇದ್ದಾರಾ ಅಂತಕ್ಕಂಥ ಆತಂಕನೂ ಕಾಡ್ತಾ ಇದೆ. ಈ ದೇಶಕ್ಕೆ ಶಾಶ್ವತ ಯೋಜನೆಗಳ ಅವಶ್ಯಕತೆ ತುಂಬಾ ಇದೆ. ಉದಾಹರಣೆಗೆ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, ಜನತಾ ಜನತಾರೆ 5,000 ಕೋಟಿ 5 ವರ್ಷದ ಯೋಜನೆ, ರಾಜ್ಯದಾದ್ಯಂತ ಕೂಡ 100 ವರ್ಷಗಳ ಶಾಶ್ವತವಾಗಿ ನದಿಗಳ ಜೋಡಣೆ. ಗುರಿಯನ್ನು ಇಟ್ಕೊಂಡಿದ್ರೆ ಆಗ್ಲಿಲ್ಲ ಬಿಡಿ, ಜನ ಅದಕ್ಕೆ ಮನೆಯನ್ನ ಕೊಡ್ಲಿಲ್ವಲ್ಲ. ಯಾವ್ದು ಮೇಡಮ್? ಈಗ ನೀವು ಬಿಹಾರ ಎಲೆಕ್ಷನ್ ಹೋದ್ರಲ್ಲ, ಹೌದು, NDA ಭಾಗವಾಗಿ ಯಾವ ಶಾಶ್ವತ ಯೋಜನೆಗಳನ್ನ ಕೊಟ್ಟು? ಮೇಡಮ್ ಒಂದು ಮಾತು, ಶಾಶ್ವತ ಯೋಜನೆ ಇಲ್ಲ, ಶಾಶ್ವತ ಯೋಜನೆಗಳ ಬಗ್ಗೆ ತಾವು ಕೇಳಿದ್ದೀರಿ. 50 ಲಕ್ಷ ಪಕ್ಕಾ ಮನೆ ಒಂದು ಶಾಶ್ವತ ಯೋಜನೆ, ಸರಿಸುಮಾರು ರಾಜ್ಯದಲ್ಲಿ 7 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಾಶ್ವತ ಯೋಜನೆ, ಮತ್ತು ನಿಮಗೆ 4 ನಗರಗಳಲ್ಲಿ ಹೊಸ ಮೆಟ್ರೋ ರೈಲು ಶಾಶ್ವತ ಯೋಜನೆನೇ. ಮತ್ತೆ ಏನು ಬಜೆಟ್ ಅಲ್ಲ ಮೇಡಮ್, ಇದು ಈ ಕೊಟ್ಟಿರ್ತಕ್ಕಂಥ ನಾವು ಹೊಸ ಪ್ರಣಾಳಿಕೆ. ಒಂದು ನಿಮಿಷ, ಆಶ್ವಾಸನೆ ಇಲ್ಲ, ಅದು ಪ್ರಣಾಳಿಕೆ. ಅದು ಪ್ರಣಾಳಿಕೆ ಜನಗಳು ಭರವಸೆ ಕೊಟ್ಟಿರೋದಕ್ಕೇನೆ ಈ ಮಟ್ಟದ ಗೆಲುವು ಕೊಡ್ತಾ ಇರ್ತಕ್ಕಂಥದ್ದು. ನೀವಿನ್ನೂ ಕೆಲವು ವಿಷಯಗಳು ನೋಡಬೇಕು ಮೇಡಮ್. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ರಕ್ಷಣಾ ವಿಷಯದಲ್ಲಿ ನಿಮಗೆ ಇವತ್ತಾಗಲೇ ನನ್ನ ಮಿತ್ರರು ಒಂದು ಮಾತನ್ನು ಹೇಳ್ತಾ ಇದ್ರು, ಯಾವ ಜಂಗಲ್ ರಾಜ್ ಪದವನ್ನು ಬಳಕೆ ಮಾಡ್ತಾ ಇದ್ವಿ, ಮನುಷ್ಯನಿಗೆ ಯಾವತ್ತೂ ಕೂಡ ಮಧ್ಯರಾತ್ರಿ 12 ಗಂಟೆಯಲ್ಲಿ ಒಂದು ಹೆಣ್ಮಗಳು ಈ ದೇಶದಲ್ಲಿ 75 ವರ್ಷಗಳ ಹಿಂದೆ ಸ್ವತಂತ್ರ ಬಂದ್ರು
ವರ್ಷ ಇವತ್ತು ಜಂಗಲ್ ರಾಜ್ ಬಗ್ಗೆ ಧೈರ್ಯ- ಇನ್ನು ಎಷ್ಟು ವರ್ಷ ಎಲೆಕ್ಷನ್ ಮಾಡ್ತೀರಾ? ನಿಜ. ಒಂದು ನಿಮಿಷ, But ಅದನ್ನೇ ಅದನ್ನ- prove ಮಾಡ್ತಾ ಇದ್ದೀವಿ ಇವಾಗ ಅದನ್ನ ನಾವು. ಅದು ಇಟ್ಕೊಂಡೇನೆ ಅರ್ಸಿದ್ದೀವಿ election ಗೆ ಬಂದು ಅಂತಕ್ಕಂಥ ಗೆದ್ದಾಗಿದೆ ಮಾತನ್ನ ಈ ಹಿಂದೆ. prove ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟ. Okay, ಮತ್ತೊಂದು fine. ನಿಮಗೆ ಹೇಳ ಇನ್ನೊಂದು ಇದಿದೆ, ವಿಚಾರ ಇದೆ ಮೇಡಮ್. ನೋಡಿ, ಇವತ್ತು ಜನಗಳು ಯಾರು ದಡ್ರಲ್ಲ. ತಾವು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ನಂತರ ಪ್ರಪಂಚದ ಸುದ್ದಿಗಳನ್ನು ಸೆಕೆಂಡ್ಗೂ ತಾವು ಬಿತ್ತರ ಮಾಡ್ತಾರೆ. ಒಂದಾನೊಂದು ಕಾಲದಲ್ಲಿ ಈ ವ್ಯವಸ್ಥೆ ಜನಗಳಿಗೆ ಇರಲಿಲ್ಲ. ತಾವು ಯಾವ ಹಿಂದುಳಿದ ಬಿಹಾರ ಅಂತಕ್ಕಂಥ ಮಾತನ್ನು ಮಾತಾಡ್ತಾ ಇದ್ದೀರಾ, ಅದೇ ಬಿಹಾರಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮ ಮಾಧ್ಯಮಗಳನ್ನು ನೋಡ್ತಾ ಇದ್ದಾರೆ. ದೇಶದಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇಲ್ಲ, ಯಾವ ಸರ್ಕಾರಗಳಿಗೆ ನಾವು ತೀರ್ಮಾನ ಮಾಡಿದ್ರೆ ಅಭಿವೃದ್ಧಿ ಪಡ್ಕೋಬಹುದು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದಕ್ಕೆ ಇವತ್ತು ಬಂದಿರತಕ್ಕಂಥ ರಿಸಲ್ಟ್ ಅಂತಕ್ಕಂಥ ಸರ್, ಸ್ಪಷ್ಟವಾಗಿ 20 ಹೇಳಕ್ಕೆ ವರ್ಷಗಳಿಂದ ಇಷ್ಟಪಡ್ತೀನಿ. ನಿತೀಶ್ ಕುಮಾರೇ ಇದ್ರು ಸರ್. ಹೌದು. ಇವತ್ತಲ್ಲ, ಹೌದು. 20 ವರ್ಷಗಳಿಂದ ನಿತೀಶ್ ಕುಮಾರ್ ಇದ್ರು. Yes. NDA ಭಾಗವಾಗೇ ಇದ್ರು. ಹೌದು. ಸಂದರ್ಭದಲ್ಲಿ ಎರಡು ಬಾರಿ ಮಾತ್ರ 1 ವರ್ಷ ಹೋಗಿ ಬಂದ್ರು. ಹೌದು. ವಾಪಸ್ಸು ಹೌದು. NDA ನಲ್ಲೇ ಇದ್ರು. ನಿತೀಶ್ ಕುಮಾರೇ ಸಿಎಂ ಆಗಿದ್ರು. Yes. ಅಲ್ಲ ಅವರು ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು 122 ನೋಡಿ, ಮ್ಯಾಜಿಕ್ ಕಾಲ ನಂಬರ್ ಏನ್ ಬೇಕಲ್ಲ ಅದು ಕಾಲಕ್ಕೂ ಎಲ್ಲಿ ಬರ್ತಾ ಇತ್ತು? ಕಾಲ ಸಾಧ್ಯ ಕಾಲಕ್ಕೂ ಆಗ್ತಿರ್ಲಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾ ಬೆಳೆದ ನಂತರ ಬೇಕಲ್ಲ, magic ಇವತ್ತು number. ಜನಗಳು ಸುಮ್ನೆ ಒಂದು ಒಂದು ಸೆಕೆಂಡ್ಗೂ ಕೂಡ ಬೆಳವಣಿಗೆ Okay. ನೋಡ್ತಾ One ಇದ್ದಾರೆ. second, one second. ನಾರಾಯಣ ಸ್ವಾಮಿ ಅವ್ರನ್ನ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಓಟ್ ಚೋರಿ ಸುಳ್ಳು ಅಂತ ಓಟ್ ಚೋರಿ ಹೌದು ಆರೋಪ ಮಾಡಿ. ಒಂದ್ ನಿಮಿಷ ಆಯ್ತು ಇವ್ರೆ, ನಾವು ಓಟ್ ಚೋರಿ ಅಂತ ಅಲಿಗೇಷನ್ ಮಾಡಿದೀವಿ. ಸಂಬಂಧಪಟ್ಟವ್ರಿಗೆ ನಾವು ಆರೋಪ ಮಾಡಿ ಎಲ್ಲಿ ಯಾರು ಹೇಳ್ಬೇಕು ಓಟ್ ಚೋರಿ ಅಂತ? ಚುನಾವಣಾ ಆಯೋಗ ಹೇಳ್ಬೇಕು. ಇವತ್ತವರೆಗೂ ಹೇಳಿದ್ಯಾ? ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರೂವ್ ಮಾಡ್ಬೇಕು. ಒಂದ್ ನಿಮಿಷ ಇರಿ ಇವ್ರೆ, Affidavit ಕೊಡಿ ಅಂತ ಹೇಳಿದ್ರಲ್ಲ, ರಾಹುಲ್ ಗಾಂಧಿಗೆ. ಕೊಡ್ಲಿಲ್ಲ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಕೊಡ್ಲಿಲ್ಲ. ಯಾರು ಕೊಡ್ಬೇಕು affidavit? ಕೊಡ್ಲಿಲ್ಲ. ಯಾಕ್ ರಾಹುಲ್ ಕೊಡ್ಲಿಲ್ಲ? ಗಾಂಧಿ ಯಾರು? ಒಂದ್ ನಿಮಿಷ, ಯಾಕ್ ಕೊಡ್ಲಿಲ್ಲ? ವಿರೋಧ ಪಕ್ಷದ ನಾಯಕರು, ಪಾರ್ಟ್ ಆಫ್ ಗೌರ್ಮೆಂಟ್ ಅವರು, ಅಪೋಸಿಷನ್ ಪಾರ್ಟಿ ಲೀಡರು. ಕೊಡ್ಬೋದು ಅವ್ರು ಅಲ್ಲಿಗೆ ಸರ್. ಅವ್ರ ನೆವರ್ ಅವ್ರು ಕೇಳ್ಬಾರ್ದು. 203 ಜನ ಪಾರ್ಲಿಮೆಂಟ್ ಸದಸ್ಯರು ಹೋಗಿ ಅಫಿಡೇವಿಟ್ ಕೊಟ್ಟಿದ್ದಾರೆ, ತಮ್ಮ ಗಮನದಲ್ಲಿರ್ಲಿ. ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. 203 ಜನ ಪಾದಯಾತ್ರೆ ಹೋಗಿ ನಾವು ಮಾತಾಡಕ್ ಬಿಡಿಲ್ಲ ಅಂದ್ರೆ ಅವ್ರು ಮಾತಾಡೋದು ಡಿಸ್ಟರ್ಬ್ ಮಾಡುತ್ತೆ. ನಾನು ಸುಮ್ಮನೆ ಕೇಳಿಸ್ಕೊಂಡಿದ್ದೀನಿ. ಆಯ್ತಾಯ್ತು. ನೋಡಿ, LJP ಅಂದ್ರೆ ಇದು ಶಾಡೋ ಪ್ರೈಮ್ ಮಿನಿಸ್ಟರ್. ಅವ್ರು ಮಾಡಿರೋ ಅಲಿಗೇಷನ್ ನ ಸಂಬಂಧಪಟ್ಟಂತ ಇಲಾಖೆ ತೀರ್ಮಾನ ಮಾಡಬೇಕು, ಹೌದು ರೈಟ್ ಅವ್ರ ಹಂಗ ಅಂತ. ಮಾಡಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ಇವರೆಗೂ ತಿಳುವಳಿಕೆ ಕೊಟ್ಟಿಲ್ಲ, ಇವತ್ತರೆಗೂ ತೀರ್ಮಾನ ಮಾಡಿಲ್ಲ. ಅದರಿಂದ ನಮ್ಮ ಆರೋಪಗಳಲ್ಲಿ ಸತ್ಯ ಇದೆ ಅನ್ನೋದು ಅರ್ಥ. ಅದು ಸುಳ್ಳು ಅಂತ ಬಿಜೆಪಿ ಅವರು ಹೇಳ್ಬಾರ್ದು. ಓಟ್ ಚೋರಿ. ಕೃಷ್ಣಾರೆಡ್ಡಿ ನಮ್ಮ ಪಕ್ಕದಲ್ಲಿದ್ದಾರೆ, ಇಲ್ಲೇ ಕೇರ್ಪುರ ಅಮ್ರೇ ಹೇಳಿದ್ದಾರೆ. 85 ಜನ ನನ್ನ ಮನೆ 20 ಹತ್ತರಲ್ಲಿ ಇದ್ರು, ಇವ್ರು ಇಲ್ಲಿ ಎಲ್ಲ ಖಾಲಿ. ಚುನಾವಣೆ ಯಾವಾಗಿದೆಯೋ ಅವಾಗ ಬರ್ತಾರೆ, ಓಟ್ ಹಾಕ್ತಾರೆ, ಹೋಗ್ತಾರೆ. ನೀನ್ ಯಾರಪ್ಪ ಅಂದ್ರೆ ನಾನು ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿದ್ದಾರೆ ಒಬ್ಬ ಯಜಮಾನರು ಕೃಷ್ಣಾರೆಡ್ಡಿ ಅಂತ. ಇಲ್ಲೇ ಅದನ್ನ ಮಹದೇವಪುರದಲ್ಲಿ ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ. ಒಂದು ದೊಡ್ಡ ಮನೆ ಇತ್ತು, ಸಂಸಾರ ಮನೆಯಲ್ಲಿ ವಾಸವಾಗಿದ್ರು 80 ಜನ ವೋಟರ್ಸ್ ಇತ್ತು ಅಂತ. ಅದನ್ನ ಅದು ನಕಲಿ ಫೇಕ್ ಅನ್ನೋದು ಪ್ರೂವ್ ಆಗಿಲ್ವಲ್ಲ ಸರ್? ಅದು ನಕಲಿ. ಅದೇ ಪ್ರೂವ್ ಆಗ್ಲಿಲ್ಲ. ಯಾರು ಮಾಡಬೇಕು? ಚುನಾವಣಾ ಆಯೋಗ ಮಾಡಬೇಕು. ಆಳಂದ ವಿಚಾರವಾಗಿ ಆಳಂದದಲ್ಲಿ ಕೂಡ ಕೋರ್ಟ್ ಅಲ್ಲಿ ಇದೆ, ಇವತ್ತು ತೀರ್ಮಾನ ಆಗಿಲ್ಲ. ಆನ್ಸಿಪೇಟ್ರಿ ಬೇಲ್ ತಗೊಂಡಿದ್ದಾರೆ. ಆನ್ಸಿಪೇಟ್ರಿ ಬೇಲ್, ತಂದೆ ಮಗ ಇಬ್ರು ಸೇರಿ ಆನ್ಸಿಪೇಟ್ರಿ ಬೇಲ್ ಅಲ್ಲಿ ಇದ್ದಾರೆ ಇವತ್ತು. ಆದ್ರೆ ಚುನಾವಣೆ ನಡೀತಾನೆ ಇರ್ತವೆ. ನಾವೆತ್ತಿರೋ ಆರೋಪಕ್ಕೆ ಉತ್ತರ ಕೊಟ್ಬಿಟ್ಟು ಚುನಾವಣೆಗೆ ಹೋದ್ರೆ ವಿ ಆರ್ ರೆಡಿ ಟು ಟ್ರಾನ್ಸ್ಪರೆನ್ಸಿ, ನಮ್ಮ ಡೆಮೋಕ್ರಸಿ ಇದೆ ಅಂತ ಅರ್ಥ. ಐಡ್ ಮಾಡ್ಬಿಟ್ಟು ಚುನಾವಣಾ ಆಯೋಗ ಬಿಜೆಪಿ ಅವರಲ್ಲ. ಆಮೇಲೆ ಚುನಾವಣಾ ಆಯೋಗ ಕೇಳಿದೆ, ನಮ್ಮ ಆರೋಪಕ್ಕೆ ಚುನಾವಣಾ ಆಯೋಗ ಉತ್ತರ ಇವತ್ತು ಬಿಜೆಪಿ ಅವರು ಕೊಡ್ತಾ ಇದ್ದಾರೆ. ನಾವು ಯಾರ ಮೇಲೆ ಆರೋಪ ಮಾಡ್ತೀವಿ ಅವರು ಡಿಪೆಂಡ್ ಮಾಡ್ತಾರೆ. ಚುನಾವಣಾ ಆಯೋಗನ ಕಾನ್ಸ್ಟಿಟ್ಯೂಷನ್ ಬಾಡಿ ಅದು, ಅದನ್ನ ಬಿಜೆಪಿ ಅವರು ಅವ್ರು ಡಿಫೆಂಡ್ ಮಾಡ್ಕೋಬಾರ್ದು, ಬಿಡಬೇಕು. ಇವತ್ತು ನಮ್ಗಾಗುತ್ತೆ, ನಾಳೆ ನಿಮ್ಗಾಗುತ್ತೆ, ನಾಳೆ ನಿಮ್ಗಾಗುತ್ತೆ. ಚುನಾವಣಾ ಆಯೋಗ ಪಾರದರ್ಶಕವಾಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು. ಅದಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಪಾರದರ್ಶಕವಾಗಿರ್ಬೇಕಂತ. ಆಮೇಲೆ